ನಮಸ್ತೆ ಅಮ್ಮ. ಏನು ಸಮಾಚಾರ? ನನಗೆ ವಿದ್ಯಾ ಬುದ್ಧಿ ಕೊಡಿ. ವಿದ್ಯಾ ಬುದ್ಧಿನಾ? ಓಕೆ, ಆಗಲಿ. ಏನು ಪ್ರಶ್ನೆ? ನೀನು ವಿದ್ಯೆ ಬೇಕು ಅಂದರೆ, ಬುದ್ಧಿ ಬೇಕು ಅಂದರೆ ಪ್ರಶ್ನೆ ಮಾಡಬೇಕು. ಆವಾಗ ನಿಂಗೆ ವಿದ್ಯಾ ಬುದ್ಧಿ ಸಿಗುತ್ತೆ. ಏನು ನಿನ್ನ ಪ್ರಶ್ನೆ ಇದೆಯಾ? ನಿಂಗೆ ಏನಾದರೂ ಏನು ಪ್ರಶ್ನೆ? ಯಾಕೆ ಇಲ್ಲೆಲ್ಲ ಬೀಜ ಹಾಕಿದ್ರೆ ಯಾಕೆ ಅವೇ ಹುಟ್ಟುತ್ತವೆ? ಓ, ಬೀಜ ಹಾಕಿದ್ರೆ ಯಾಕೆ ಹುಟ್ಟುತ್ತೆ ಅಂತ ಪ್ರಶ್ನೆನಾ? ಓಕೆ. ಯಾಕೆ ಅಂದರೆ ಬೀಜ ಹುಟ್ಟಿದ್ರೆ ಗಿಡ ಆಗುತ್ತೆ. ಅದು ಮುರುಗಲಿಲ್ಲ ಆದ್ರೆ ಮುರುಗಲೆಲ್ಲ ಬೆಳೆಯುತ್ತೆ. ಯಾಕೆ ಅಂದರೆ ಅದು ಮುರುಗ್ಲಿ ಗಿಡ, ಹಾಗಾಗಿ ಆ ಮುರುಗ್ಲಿ ಗಿಡ ಮುರುಗ್ಲ ಹಣ್ಣನ್ನು ಕೊಡುತ್ತೆ. ಅದು ನೆಕ್ಸ್ಟ್ ಮತ್ತೆ ಬೀಜ ಆಗುತ್ತೆ, ಮತ್ತು ಭೂಮಿ ಒಳಗಡೆ ಹೋಗುತ್ತೆ, ಮತ್ತದು ಮರವಾಗಿ ಬೆಳೆಯುತ್ತೆ. ಹಾಗೆ ಪ್ರಕೃತಿಯಲ್ಲಿ ಮತ್ತೆ 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 ಹಂಗೆ ಒಂದೊಂದ್ಸಲಿ ಮತ್ತೆ ಮರ ಆಗುತ್ತೆ, ಮತ್ತೆ ಹಣ್ಣಾಗುತ್ತೆ, ಮತ್ತೆ ಬೀಜ ಆಗುತ್ತೆ, ಮತ್ತೆ ಬೀಜ ಭೂಮಿ ಒಳಗಡೆ ಹೋಗುತ್ತೆ, ಮತ್ತೆ ಮರ ಆಗುತ್ತೆ. ಹಿಂಗೆ ಪ್ರಕೃತಿಯಲ್ಲಿ ಚಕ್ರ ಥರ ತಿರುಗ್ತಾ ಇರುತ್ತೆ. ಯಾಕೆ ಗಮ್ ಹಾಕಿದ್ರೆ ಪೇಪರ್ ಎಲ್ಲ ಒಣಗಿದ್ರೆ ಯಾಕೆ ಅಂಟ್ಕೊಳ್ಳುತ್ತೆ? ಹಾ, ಯಾಕೆ ಅಂದರೆ ಅದರಲ್ಲಿ ಗಮ್ಮಲ್ಲಿ ಅಂಟಿಕೊಳ್ಳುವಂತಹ ಒಂದು ಸ್ವಭಾವದ ಕೆಮಿಕಲ್ ಇದೆ. ಆ ಕೆಮಿಕಲ್ ಏನಪ್ಪ ಮಾಡುತ್ತೆ ಅಂದರೆ ಅದನ್ನು ಪೇಪರನ್ನು ಮತ್ತು ಪೇಪರನ್ನು ಅಂಟಿಸ್ಬಿಡುತ್ತೆ. ಗೊತ್ತಾಯ್ತಾ? ಕೆಲವೊಂದಷ್ಟು ಗಮ್ಗಳಲ್ಲಿ ತೆಗಿಯೋಕ್ಕಾಗುತ್ತೆ. ಈಗ ಉದಾಹರಣೆಗೆ ನೀನು ರಾಮಜ್ಜಂದು ಶಾರದಾಜಿದೆಲ್ಲ ಸ್ಟಿಕ್ಕರ್ ಇರುತ್ತಲ್ಲ, ಅದು ನೋಡು, ಆ ಪೇಪರಲ್ಲಿ ಅಂತ ಅಂಟ್ಕೊಂಡಿರುತ್ತೆ, ಅದನ್ನ ಯಾರು ತೆಗಿಬೋದು. ಕೆಲವೊಂದಷ್ಟು ಗಮ್ಗಳನ್ನು ತೆಗಿಯೋಕ್ಕಾಗೋದು. ಊಟ ಮಾಡೋದಕ್ಕಿಂತ ಮುಂಚೆ ಯಾಕೆ ಮಂತ್ರ ಹೇಳಬೇಕು? ಒಳ್ಳೇದಾಗುತ್ತೆ. ಆಮೇಲೆ ಮತ್ತೇನಾಗುತ್ತೆ? ಆಯುಷ್ಯ ಎಲ್ಲ ಜೋರು ಬೆಳೆಯುತ್ತೆ. ಆಮೇಲೆ ಬುದ್ಧಿವಂತಾಗಿ ಎಲ್ಲ ಕಲಿತೀವಿ. ಆಮೇಲೆ ನೀವೇ ಹೇಳ್ತೀರಾ. ಓಕೆ. ಆಮೇಲೆ ಊಟದ ಮಧ್ಯೆ ಮಧ್ಯೆ ಯಾಕೆ ಶ್ಲೋಕ ಹೇಳ್ಬೇಕು? ನೀವು ಊಟ ಹಂಗೆ ಡೈರೆಕ್ಟ್ ಆಗಿ ತಿನ್ಬಿಡ್ತೀಯಾ ಅಥವಾ ಮೊದ್ಲೇ ಏನಾದ್ರು ಮಾಡ್ತೀಯಾ? ಶ್ಲೋಕ ಹೇಳೋದಕ್ಕಿಂತ ಮುಂಚೆ ಏನ್ ಮಾಡ್ತೀಯಾ? ಅನ್ನ ಮಾಡಿದ್ದೆಲ್ಲದನ್ನು ನೀನು ಹೌದಾ? ಏ ಜಾಣ. ಓಕೆ. ಆಮೇಲೆ ಓಕೆ ಓಕೆ, ಜಾಣ ಇದೆಯಾ? ಹಾಗಾದ್ರೆ ಜಾಣ ಆಗಿದೆಯಾ? ಹಾ, ಓಕೆ, ವೆರಿ ಗುಡ್. ಯಾವ ಮುಹೂರ್ತದಲ್ಲಿ ಎತ್ಕೊಬೇಕು ಪುಟ್ಟ? ಬೆಳಗ್ಗೆ. ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎತ್ಕೊಬೇಕು? ಆಮೇಲೆ ಆಮೇಲೆ ಏನಾಗುತ್ತೆ? ಬ್ರಾಹ್ಮಿ ಮುಹೂರ್ತದ ನಂತರ ಯಾವ ಕಾಲ ಬರುತ್ತೆ? ಅದು ಆ ಸಂಧಿ ಕಾಲದಲ್ಲಿ ಏನಾಗುತ್ತೆ ಮಗಳೇ? ವಿಷ ಆಗುತ್ತಾ? ಎಲ್ಲ ಆಗ್ಬಿಡುತ್ತಾ? ಸಂಧಿ ಕಾಲದಲ್ಲಿ ಏನ್ ಮಾಡಿದ್ರೆ ಹಂಗೆ ವಿಷ ಆಗುತ್ತೆ? ಸಂಧಿ ಕಾಲದಲ್ಲಿ ಏನ್ ಮಾಡಬಾರ್ದು? ಆಮೇಲೆ ಹಾ 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 ಓಹೋ. ಈಗ ತಿನ್ನೋದು ಸಂಧಿ ಕಾಲದಲ್ಲ ಅಥವಾ ಸಂಧಿ ಕಾಲ ಆದ್ಮೇಲ? ಸಂಧಿ ಕಾಲ ಮುಗಿದ್ಮೇಲೆ ತಿನ್ನೋದು. ಅಂದ್ರೆ ಸಂಧಿ ಕಾಲದಲ್ಲಿ ಮಲಗಬಾರ್ದು. ನಿಂಗೆ ಗೊತ್ತಾ ಸಂಧಿ ಕಾಲ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರುತ್ತೆ ಅಂತ? ಗೊತ್ತಿಲ್ಲ? ನಾ ಹೇಳ?
5 ಗಂಟೆಯಿಂದ 5 ಗಂಟೆ ಅಲ್ಲ 5 ಗಂಟೆಯಿಂದ 7 ಗಂಟೆ. ಎಷ್ಟು ಗಂಟೆಯಿಂದ? 5 ಗಂಟೆಯಿಂದ ಎಷ್ಟು ಗಂಟೆಯಿಂದ? 5ರಿಂದ 7. ಬೆಳಗ್ಗೆ 5ರಿಂದ 7, ಸಂಜೆ 5ರಿಂದ 7. ಎಷ್ಟು? 5ರಿಂದ 7. ಬೆಳಗ್ಗೆ 5ರಿಂದ 7, 7 ಸಂಜೆ 5ರಿಂದ 7. ಯಾವ ಕಾಲ ಅದು? ಅವಾಗ ಏನ್ ಮಾಡಬಾರ್ದು? ತಿನ್ನಬಾರ್ದು. ಏನನ್ನು ತಿನ್ನಬಾರ್ದು. ಜಾಣ. ಅವಾಗ ಏನಾಗುತ್ತೆ? ನಮ್ಗೆ ಏನ್ ಲಾಭ ಆಗುತ್ತೆ? ಆರೋಗ್ಯ ಲಾಭ ಆಗುತ್ತೆ. ಏನ್ ಲಾಭ ಆಗುತ್ತೆ?